ಕೀರ್ತಿ, ಹಾಕ ಏನಾತ? ಏನಿವತ್ತ ನೀನ್ ನನ್ನ ನೆನೆಸ್ಕೊಂಡು ಈ ರೂಮಿಗೆ ಬಂದ್ಬಿಟ್ಟಿದಿ? ಯಾಕ ಕೀರ್ತಿ, ಯಾವಾಗ್ಲೂ ನನ್ನ ಜೊತೆ ಮಾತಾಡೋದೇ ಇಲ್ಲ ಅನ್ನೋ ತರ ಮಾತಾಡ್ತಿದಿ? ಮತ್ತಿನ್ನೇನಕ್ಕ, ಆಕಿ ಬಂದಾಗಿಂದಾನು ನಿನಗ ಇನ್ನೊಬ್ಬಕಿ ತಂಗಿ ಅದಾಳ ಅನ್ನೋದ ಮರ್ತು ಬಿಟ್ಟಿದಿ. ನಿಜ ಹೇಳಬೇಕು ಅಂತ ಅಂದ್ರ ಯಾವಾಗ ಸಂಧ್ಯಾ ನಮ್ಮ ಜೀವನದಾಗ ಬಂದ್ಲು ಅವಾಗಿಂದ ನೀನು ಆಕಿನ ಕಡೆನ ಭಾಳ ಕಾನ್ಸಂಟ್ರೇಟ್ ಮಾಡಾತಿದಿ. ನಮ್ಮ ಹತ್ರ ಅಂತರೂ ಇಲ್ಲ. ಕೀರ್ತಿ ಅನ್ನೋಳೊಬ್ಳು ತಂಗಿ ಅದಾಳ ಅನ್ನೋದರ ನಿನಗೆ ನೆನಪೈತಾ? ಇಲ್ಲಿ ನೋಡು ಕೀರ್ತಿ, ನಿನಗೆ ನನಗೆ ಸ್ವಂತ ಅಪ್ಪ ಅಮ್ಮ ಅದಾರ. ಪಾಪ ಆ ಹುಡುಗಿ ಯಾರದಾರ, ಆಕಿನ ಲೈಫ್ ಸ್ಟೋರಿ ನಿನಗೆ ಗೊತ್ತೈತಲ್ಲ. ಅವತ್ತೆಲ್ಲ ಏನೇನಾತಂತಂದು ಹೇಳಿ ಅವಳು ನಮ್ಗೆ ಯಾವ ಪರಿಸ್ಥಿತಿ ಒಳಗೆ ಸಿಕ್ಕಿದ್ಲು ಅದೆಲ್ಲ ನಿನಗೆ ಗೊತ್ತೈತಲ್ಲ. ಈಗ ನಾವು ಆಕಿಗೆ ಪ್ರೀತಿ ತೋರಿಸಿಲ್ಲ ಅಂತಂದ್ರೆ ಇನ್ಯಾರು ತೋರಿಸ್ತಾರ? ಅಲ್ಲ, ಅವಳ ಮೇಲೆ ಇರೋ ಅಷ್ಟು ಕರುಣೆ ಜವಾಬ್ದಾರಿ ನಿನಗೆ ನನ್ನ ಮೇಲಿಲ್ಲ ಅಲ್ಲ. ಇಲ್ಲಿ ನೋಡು ಕೀರ್ತಿ, ನನಗೆ ನೀನು ಬೇರೆ ಅಲ್ಲ, ಸಂಧ್ಯಾ ಬೇರೆ ಅಲ್ಲ. ಇಬ್ರು ನನಗೆ ಎರಡು ಕಣ್ಣಿದ್ದಂಗೆ. ನಿನ್ನ ಮೇಲೆ ನನಗೆ ಪ್ರೀತಿ ಕಾಳಜಿ ಇರೋದ್ರಿಂದನ ಈಗ ನಿನ್ನ ಹತ್ರ ಮಾತಾಡಕ್ಕೆ ಬಂದಿದ್ದು ನಾನು. ಸರಿ, ಏನಾಯ್ತು ಹೇಳಕ್ಕ? ನನಗಂತ ಹೇಳಿ ನಿನಗೆ ಸ್ವಲ್ಪ ಟೈಮ್ ಆಯ್ತಲ್ಲ. ನೋಡ್ದ್ಯಾ ಈ ಮಾತು? ನೀನು ಹೋಗಿ ಸಂಧ್ಯಾ ಹತ್ರ ಕೇಳ್ತೀಯಾ? ನನ್ನ ಹತ್ರ ಹಿಂಗೆ ಕೇಳ್ತಿದ್ದಿ ಅಂದ್ರೆ ನನ್ನನ್ನು ನೀನು ಬೇರೆಯವ್ರ ಥರನ ಅನ್ಕೊಂಡಿಯಲ್ಲ. ಇಲ್ಲಿ ನೋಡು ಕೀರ್ತಿ, ನನಗೆ ನೀನು ಒಡ ಹುಟ್ಟಿದ ತಂಗಿ. ಅವಳು ನಾನು ಒಡ ಹುಟ್ಟಿದ ತಂಗಿ ಥರನ ನೋಡಿರೋದು. ಸ್ವಲ್ಪ ಅವಳು ನಮ್ಮೆಲ್ಲರ್ಕಿಂತ ಭಾಳ ಚಿಕ್ಕವಳಲ್ಲ, ಅದಕ್ಕೆ ಒಂದೇ ಸ್ವಲ್ಪ ಜಾಸ್ತಿ ಪ್ರೀತಿನ ತೋರಿಸಿದೆ ಅಂತ ಅನ್ಕೋ. ಅದೆಲ್ಲ ಹೋಗ್ಲಿ ಬಿಡು. ಈಗ ನಾನು ನಿನ್ನ ಮೇಲಿನ ಪ್ರೀತಿ ಕಾಳಜಿಗೆ ಬಂದಿರೋದಿಲ್ಲ ನಿನ್ನ ಹತ್ರ ಮಾತಾಡಕ್ಕೆ. ಸರಿ ಬಿಡಕ್ಕ, ಆಗೋಗಿದ್ದು ಹೋಯ್ತು. ಎದಕ್ಕೆ ಬಂದಿದ್ದು? ಏನಿಲ್ಲ, ಅದು ನೀನು ಇಲ್ಲೇ ಅದೇ ಅಲ್ಲ, ನಿನ್ನ ಗಂಡನ ಮನೆಗೆ ಹೋಗಿಲ್ಲಲ್ಲ, ಅದಕ್ಕೆ ಕೇಳಕ್ಕೆ ಬಂದಿದ್ದು. ಏನು ಇನ್ನೂ ಇಶ್ಯೂ ಸಾರ್ಟ್ ಔಟ್ ಆಗೈತೋ ಇಲ್ಲೋ ಅಂತ ಹೇಳಿ. ಥ್ಯಾಂಕ್ ಗಾಡ್, ಇವತ್ತರ ನಿನಗೆ ನನ್ನ ಬಗ್ಗೆ ನೆನಪಂತಲ್ಲ. ಯಾಕೆ ಕೀರ್ತಿ, ನನಗೆ ನಿನ್ನ ಮೇಲೆ ನೆನಪಿಲ್ಲ ಅಥವಾ ನಿನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಲ್ಲ. ನಾನು ಇಷ್ಟು ದಿವಸ ಎದಕ್ಕೆ ಸುಮ್ಮನಿದ್ದೆ ಅಂತಂದ್ರೆ ಇವತ್ತಲ್ಲ ನಾಳೆ ನಿಮ್ಮಿಬ್ರದ್ದು ಎಲ್ಲ ಸರಿ ಹೋಗ್ತೈತಿ, ನೀನು ನಿನ್ನ ಗಂಡನ ಮನೆಗೆ ವಾಪಸ್ ಹೋಗ್ತಿದ್ದೆ ಅಂತ ಅನ್ಕೊಂಡೆ. ಬಟ್ ಈಗ ಹೆಚ್ಚು ಕಡಿಮೆ 6-7 ತಿಂಗಳಾಯ್ತು ನೀನು ಹೋಗೇ ಇಲ್ಲ. ನನಗೂ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ. ಅಮ್ಮ ಹತ್ರ ಆಗಲಿ ಅಪ್ಪ ಹತ್ರ ಆಗಲಿ ಕೇಳಿದ್ರೆ ಅವ್ರಿಗೂ ಜಾಸ್ತಿ ವಿಷಯ ಗೊತ್ತಿಲ್ಲ. ಹಾಗಾಗಿ ನಿನ್ನ ಹತ್ರನ ಮಾತಾಡ್ಕೊಂಡ್ರೆ ಸರಿ ಆಗ್ತೈತಿ ಅಂತ ಹೇಳಿ ಬಂದೆ. ಹೋಗ್ಲಿ ಬಿಡಕ್ಕ, ನನಗೆ ಅವ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಇಷ್ಟ ಇಲ್ಲ. ಅದೇನೋ ಅಂತಾರಲ್ಲ, ಒಂದು ರೀತಿಯಿಂದ ನೀನ ಲಕ್ಕಿನಾ? ಯಾರು ಲಕ್ಕಿ ಅಂತಂದು ಹೇಳಿ ನಿನಗೆ ಇವಾಗಲೇ ಗೊತ್ತಾಗಲ್ಲ ಕೀರ್ತಿ. ಯಾಕೆ ಕೀರ್ತಿ ಹಂಗ್ಯಾಕೆ ಮಾತಾಡ್ತಿದ್ದಿ? ಮತ್ತಿನ್ನೇನಕ್ಕ, ನೀನು ನಂತರ ಲವ್ ಅದು ಇದು ಅಂತಂದೇಳಿ ಹೋದ್ಯಾ? ಇಲ್ಲ, ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಮಾಡ್ಕೊಂಡು ಭಾವನೋ ಫುಲ್ ರಿಚ್ಚು. ನೀನು ಈಗ ಆರಾಮಾಗಿ ಫಾರಿನ್ ಒಳಗಡೆ ಮಗನ ಜೊತೆ ಗಂಡನ ಜೊತೆ ಲೈಫ್ ಸೆಟ್ಲ್ ಮಾಡ್ಕೊಂಡು ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಾತಿದ್ದಿ. ಆದ್ರೆ ನಂದು ನೋಡು. ಯಾಕೆ ಕೀರ್ತಿ, ನಿಮ್ಮನೆಯವರು ಭಾಳ ಚೆನ್ನಾಗಿದಾರಲ್ಲ, ನೀನು ಏನು ಕಮ್ಮಿ ಇಲ್ಲ, ಎಲ್ಲ ರೀತಿಯಿಂದನೂ ಚೆನ್ನಾಗಿ ಅದಾರ ಅವರು. ಅದ್ರಾಗ ಬೇರೆ ಮೇಲಾಗಿ ಒಬ್ಬರ ಮಗ, ಆಸ್ತಿಗೇನು ಕಡಿಮೆ ಇಲ್ಲ, ಪ್ರತಿಷ್ಠಿತ ಉದ್ಯಮಿ ಮಗ ಅಂತ ಹೇಳಿದ್ರು ತಪ್ಪಿಲ್ಲ. ಆಮೇಲೆ ಅವ್ರದ್ದೇ ಎಷ್ಟೊಂದು ಕಂಪನೀಸ್ ಅದಾವು. ಇದೆಲ್ಲ ಇಟ್ಕೊಂಡು ನೀನು ಯಾಕಿಷ್ಟು? ಅದೇ ಅಕ್ಕ, ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ಅಂತಾರಲ್ಲ. ನಾನು ಮಾಡಿದ್ದು ಅದ ತಪ್ಪು. ನಾನು ಅವ್ರು ಒಂದೇ ಸಲ ಬಂದು ಪ್ರಪೋಸ್ ಮಾಡಿದ ತಕ್ಷಣ ದುಡ್ಡೈತಿ ಹಂಗ ಹಿಂಗ ಅಂತ ಹೇಳಿ ಪೂರ್ವಾಪರ ವಿಚಾರಿಸ್ತಾ ಹ್ಞೂ ಅಂತ ಒಪ್ಕೊಂಡು ಅಪ್ಪ ಅಮ್ಮಗೆ ಹೇಳಿ ಹಠ ಮಾಡ್ಕೊಂಡು ಮದುವೆ ಅದೇ. ಆದ್ರೆ ಆಮೇಲೆ ಅವ್ರ ಬಗ್ಗೆ ಗೊತ್ತಾಯ್ತು ಅವ್ರು ಸರಿ ಇಲ್ಲ ಅಂತ ಹೇಳಿ. ಸರಿ ಇಲ್ಲ? ಯಾಕೆ ಕೀರ್ತಿ, ಅವರು ನನಗನ್ಸಿದ ಮಟ್ಟಿಗೆ ಆ ರೀತಿ ಕೆಟ್ಟ ಮನುಷ್ಯ ಅಂತೂ ಅಲ್ಲ, ಭಾಳ ಒಳ್ಳೆಯವರು. ಅದು ಹೊರಗಿನ ಪ್ರಪಂಚಕ್ಕೆ ಮಾತ್ರ, ಒಳಗಿನ ಪ್ರಪಂಚಕ್ಕೆ ಹಂಗಿಲ್ಲ. ನಾನು ನನ್ನ ಕಣ್ಣಾರೆ ಕಂಡೇನಕ್ಕ. ಏನಾಗೈತೆ ಅಂತ ಹೇಳಲ್ಲ ಕೀರ್ತಿ. ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನಾರ ನಿನಗೆ ಹೆಲ್ಪ್ ಮಾಡೋದಾದ್ರೆ ಮಾಡ್ತೀನಿ. ಒಂದು ವೇಳೆ ನಿಮ್ಮಿಬ್ಬರ ನಡುವೆ ಏನಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಸರಿ ಮಾಡೋಕ್ಕೂ ಟ್ರೈ ಮಾಡ್ತೇನೆ. ಆದರೆ ಈ ರೀತಿ ನೀನು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಕೀರ್ತಿ. ಅಕ್ಕ, ಅದು ಮಾತ್ರ ಸಾಧ್ಯ ಇಲ್ಲ. ನಾನು ಇನ್ನೊಂದು ಸ್ವಲ್ಪ ದಿವಸ ನೋಡಿ ಡಿವೋರ್ಸಿಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡೇನಿ. ಯಾಕಂತ ಅಂದ್ರೆ ಅವರು ನಾನು ಅನ್ಕೊಂಡಷ್ಟು ಒಳ್ಳೆಯವರಲ್ಲ, ನೀನು ಅನ್ಕೊಂಡಷ್ಟು ಒಳ್ಳೆಯವರಲ್ಲ ಕೀರ್ತಿ. ಆ ತಪ್ಪು ಮಾತ್ರ ಮಾಡಬೇಡ. ಯಾಕಂದ್ರೆ ನಿನಗೆ ಅವ್ರ ಬಗ್ಗೆ ಕಣ್ಣಾರೆ ನೋಡಿರ್ಬೋದು, ಆದ್ರೆ ಕೆಲವೊಂದ್ಸರಿ ಕಣ್ಣಾರೆ ನೋಡಿದ್ದು ಸತ್ಯ ಅಲ್ಲ ಅಂತಾರಲ್ಲ, ಸ್ವಲ್ಪ ವಿಮರ್ಶೆ ಮಾಡಿ ನೋಡಬೇಕು. ಅದ್ರ ಸಲುವಾಗಿನ ನಿನ್ನೆ ನಾನು ನನ್ನ ಫ್ರೆಂಡ್ ಸ್ವಾತಿಗೆ ಬರಕ್ಕೆ ಹೇಳಿದ್ದೆ. ಆಕಿನ ಕಡೆಯಿಂದನೂ ಎಲ್ಲ ವಿಷಯ ತಿಳ್ಕೊಂಡ್ಮೇಲೂ ನಾನು ಅವ್ರನ್ನ ನಂಬೋಷ್ಟು ಮೂರ್ಖ ಅಲ್ಲ ಅಕ್ಕ. ಅದು ಹೋಗ್ಲಿ, ಇದು ನಿನ್ನ ಪರ್ಸನಲ್ ಮ್ಯಾಟ್ರು. ಬಟ್ ಸ್ಟಿಲ್ ಐ ಹ್ಯಾವ್ ಟು ಆಸ್ಕ್ ಯು, ಅವತ್ತು ಏನಾಯ್ತು? ನೀನು ಯಾಕೆ ನಿನ್ನ ಗಂಡನ ಬಿಟ್ಟು ಬಂದೆ? ಅಕ್ಕ, ನಿನಗೆ ಗೊತ್ತಿರೋ ಥರ ಹೆಣ್ಣು ಏನಾದರೂ ಸಹಿಸ್ಕೊಂತಾಳ. ಒಂದು ರೀತಿಯಿಂದ ದುಡ್ಡಿನ ವಿಷಯದೊಳಗಡೆನೂ ಸ್ವಲ್ಪ ಕಡಿಮೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾಳಂತ ಅನ್ಕೋ. ಅಥವಾ ಒಳ್ಳೆ ಕೆಲಸದೊಳಗಡೆ ಇದ್ದು ಒಂದು ಸಲ ಕೆಲಸ ಬಿಟ್ಟು ಬಂದಾನಂದ್ರೂ ಅಡ್ಜಸ್ಟ್ ಮಾಡ್ಕೊತಾಳ. ಆದ್ರೆ ನನ್ನ ಗಂಡ ಅದೋನಿದ್ದಾನಲ್ಲ, ನನ್ನ ಕಣ್ಣೆದ್ರಿಗೆ ಇನ್ನೊಂದು ಹುಡುಗಿನ ಇಟ್ಕೊಂಡಿರ್ಬೇಕಾದ್ರೆ ನನಗೆ ಹೆಂಗೆ ಆಗ್ಬೇಡ ಹೇಳು? ಏನು, ನಿನ್ನ ಕಣ್ಣೆದುರುಗಡೆ ಇನ್ನೊಂದು ಹುಡುಗಿನ ಇಟ್ಕೊಂಡಿದ್ನಾ? ಛೇ, ಆ ರೀತಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಕೀರ್ತಿ. ನೀನು ಸರಿಯಾಗಿ ಯೋಚನೆ ಮಾಡಿಯಾ? ಹ್ಞೂ ಅಕ್ಕ, ನಾನೆಲ್ಲ ಯೋಚನೆ ಮಾಡೇನಿ. ಅದ್ರ ಬಗ್ಗೆ ಕೇಳಿದೆ, ಆದ್ರೆ ಅವನು ಅವತ್ತು ಸರಿಯಾಗಿ ಉತ್ತರನ ಕೊಡಲಿಲ್ಲ. ನನ್ನ ಜೊತೆನೇ ಜಗಳ ಮಾಡ್ದ. ಆಮೇಲೆ ಅವನಿಗೆ ಎಷ್ಟು ಅವಕಾಶ ಕೊಟ್ಟೆ, ಬಟ್ ಅದ್ರ ಬಗ್ಗೆ ಏನೋ ಒಂದು ಕ್ಲಾರಿಫೈನೂ ಮಾಡಲಿಲ್ಲ. ನಾನು ಮನೆ ಬಿಟ್ಟು ಬರ್ತೇನೆ ಅಂತ ತಕ್ಷಣ ನನ್ನನ್ನು ತಡೀಲೂ ಇಲ್ಲ. ಇರು, ನೀನು ಮನೆ ಬಿಟ್ಟು ಬರಬೇಕಾದ್ರೆ ಆ ಹುಡುಗಿ ಎಲ್ಲಿದ್ಲು? ಅವಳು ನಮ್ಮ ಮನೆ ಒಳಗಡೆ ಇದ್ಲು ಅಕ್ಕ. ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಕೀರ್ತಿ. ನಾನು ಮಾತ್ರ ಈ ಮಾತನ್ನ ಒಪ್ಪೋದಿಲ್ಲ. ಅದಕ್ಕೆ ಹೇಳಿದ್ದು, ನಿನಗೆ ನನ್ನ ಮೇಲಿನ ನಂಬಿಕೆಗಿಂತ ಹೊರಗಿನವ್ರ ಮೇಲಿನ ನಂಬಿಕೆನ ಜಾಸ್ತಿ. ಸರಿ ಬಿಡಕ್ಕ, ನನಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಡಿಸ್ಕಸ್ ಮಾಡಕ್ಕೆ ಇಷ್ಟ ಇಲ್ಲ. ಏನೋ ಇವತ್ತು ನೀನು ಬಂದು ಕೇಳ್ದು ಹೇಳ್ಕೊಂಡ್ರಾಯ್ತು ಅಂತ ಅನ್ಕೊಂಡೆ. ಆದ್ರೆ ನಿನ್ನ ಹತ್ರ ನನಗೆ ನ್ಯಾಯ ಇಲ್ಲ ಅಂತ ಗೊತ್ತಾದ್ಮೇಲೆ ಇದನ್ನ ಕಂಟಿನ್ಯೂ ಮಾಡಿ ಉಪಯೋಗ ಇಲ್ಲ ಅಂತ ಅನಿಸ್ತು. ಸರಿ ಆಯಿತು, ಆದರೆ ಇನ್ನೊಂದು ಮಾತು ನಿನ್ನ ಕಿವಿ ಮಾತು ಹೇಳ್ತೇನೆ ನೋಡು ಕೀರ್ತಿ. ಇನ್ನೊಂದ್ಸಲಿ ಹೋಗು, ನಿನ್ನ ಗಂಡನ ಜೊತೆ ಮಾತಾಡು. ಏನಾಗೈತಿ ಏನಿಲ್ಲ, ಆ ಹುಡುಗಿ ಯಾರು, ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊ. ಬೇಕಾದ್ರೆ ನಾಳೆನ ನಿನ್ನ ಗಂಡಗೆ ಬರಕ್ಕೆ ಹೇಳು, ನಾನು ಮಾತಾಡ್ತೀನಿ. ನಿಮ್ಮಿಬ್ಬರ ಮಧ್ಯೆ ಏನೇನು ಮಿಸ್ಕಮ್ಯುನಿಕೇಷನ್ ಆಗೈತಿ ಅದೆಲ್ಲ ಸರಿ ಆಗಲಿ. ನೀವಿಬ್ಬರು ಒಂದು ಸ್ವಲ್ಪ ಸಪ್ರೇಟಾಗಿ ಹೋಗಿ ಮಾತಾಡ್ಕೊಳ್ರಿ. ಅವತ್ತು ಯಾಕೆ ಅವನ ಆ ಹುಡುಗಿನ ಕರ್ಕೊಂಬಂದಿದ್ದ, ಆ ಹುಡುಗಿ ಯಾರು, ಏನು, ಅಲ್ಲಿ ಯಾಕೆ ಬಂದಿದ್ಲು, ಅವನ ಕೈಗೆ ಹೆಂಗೆ ಸಿಕ್ಲು, ಆ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಏನು, ಪ್ರತಿಯೊಂದನ್ನು ಕೇಳಿ ಡಿಟೇಲ್ ಆಗಿ ತಿಳ್ಕೊ. ಆಮೇಲೆ ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದು. ಒಂದ್ಸಲ ಅವನಿಗೂ ಒಂದು ಅವಕಾಶ ಕೊಡಲ್ಲ. ಅವಾಗ ಕೊಟ್ಟಿದ್ದೇಕ, ಆದ್ರೆ ಅವನು ನನಗೇನು ಹೇಳಿಲ್ಲ. ಇಲ್ಲಿ ನೋಡು, ಅವಾಗ ಅವನು ಹೇಳೋ ಪರಿಸ್ಥಿತಿ ಒಳಗೆ ಇರಲಿಲ್ಲ ಅನಿಸ್ತೈತಿ. ಆದ್ರೀಗ ಸಮಯ ಕಳೆದು ಹೋಗೈತಿ, ಈಗ ಹೇಳ್ಬೋದೇನೋ. ಅಕ್ಕ, ನೀನು ಅನ್ಕೊಂಡಷ್ಟು ಒಳ್ಳೆಯವ್ರವರಲ್ಲ.
ನೀ ಇನ್ನೊಂದ್ಸರಿ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದ್ರೆ ನಾನು ನಿನ್ನ ತಂಗಿ ಅನ್ನೋದನ್ನು ನೋಡೋದಿಲ್ಲ, ನಿನ್ನ ಜೊತೆನೂ ನಾನು ಮಾತಾಡೋದಿಲ್ಲ. ಸರಿ ಬಿಡು, ನಿನ್ನ ಇಷ್ಟ. ನಾನು ಹೇಳೋ ಅಷ್ಟು ಹೇಳಿದೆ, ಮುಂದಿನ ನಿನಗೆ ಬಿಟ್ಟಿದ್ದು. ಸರಿ ಅಕ್ಕ, ಯಾಕೋ ನನಗೆ ಸುಸ್ತಾಗತ್ತಿ, ಮಲ್ಕೊಂತೀನಿ. ಮತ್ತು ಸಾಯಂಕಾಲ ಎದ್ದು ಬೇರೆ ಬೇರೆ ಕೆಲಸ ಅದಾವ. ಓಕೆ, ನಿನ್ಗೆ ಏನು ಬೇಕು ಹಂಗೆ ಮಾಡ್ಕೊ ಆತ. ಆದ್ರೆ ಇನ್ನೊಂದ್ಸರಿ ಹೇಳತ್ತೀನಿ, ದುಡುಕಿ ಯಾವ ನಿರ್ಧಾರನೂ ತಗೋಬೇಡ. ನಿನ್ನ ಜೀವನದ ಬಗ್ಗೆ ನೀನೇ ಸರಿಯಾಗಿ ನಿರ್ಧಾರ ತಗೋಬಹುದು. ಹಾಗಾಗಿ ನೋಡು, ಇನ್ನೊಂದ್ಸಲಿ ವಿಚಾರ ಮಾಡು. ಈ ವಿಷಯದೊಳಗಡೆ ನೀನು ಮೂರನೇ ವ್ಯಕ್ತಿನ ಇನ್ಕ್ಲೂಡ್ ಮಾಡಕ್ಕೆ ಕೊಡಬೇಡ. ಅದೇನೋ ಅಂದೆಲ್ಲ ಸ್ವಾತಿ, ಅವಳ ಬಗ್ಗೆ ನನಗೆ ಗೊತ್ತಿಲ್ಲ, ಅವಳು ಹೆಂಗೆ ಏನು ಅಂತ ಹೇಳಿ ಅವಳು ಬೇರೆಯವ್ರ ಜೀವನ ಹಾಳು ಮಾಡಕ್ಕೆ ನಿಂತಿರ್ತಾಳ. ಅವಳು ಕೊಟ್ಟಿರೋ ಇನ್ಫಾರ್ಮೇಷನ್ನ ನೀನು ಅದ ಸರಿ ಅಂತಂತ ಹೇಳಿ ನಂಬಿ ಹೋದ್ರೆ ನಾಳೆ ನಿನ್ನ ಬಂಗಾರಂತ ಲೈಫ್ನ ನೀನು ಹಾಳು ಮಾಡ್ಕೋಬೇಕು. ಇಷ್ಟು ಮಾತ್ರ ನಾ ಹೇಳಬಲ್ಲೆ. ಅದ್ರ ಸಲುವಾಗಿ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ. ಬಂಗಾರದಂಥ ಜೀವನನ ನಿನ್ನ ಕೈಯಾಗ ಇಟ್ಕೋ. ನಿನ್ನ ಗಂಡಿಗೆ ಇನ್ನೊಂದು ಅವಕಾಶ ಕೊಡು. ಬೇಕಂದ್ರೆ ಇನ್ನೊಂದ್ಸರಿ ಬರಕ್ಕೆ ಹೇಳು. ಸರಿ ಅಕ್ಕ, ನೀ ಹೇಳಿದ್ ನಾನು ತಲೆ ಒಳಗೆ ಇಟ್ಕೊತೀನಿ ಬಿಡು. ಓಕೆ. ಅಲ್ಲ, ನನ್ನ ಗಂಡ ಹೆಂಗೆ ಏನು ಅಂತ ಹೇಳಿ ನನಗಿಂತ ಜಾಸ್ತಿ ಈಕಿಗೆ ಗೊತ್ತೇನು? ನಾನು ಇದ್ದಷ್ಟು ಟೈಮ್ ಸ್ಪೆಂಡ್ ಮಾಡಿದಷ್ಟು ಈಕೆ ಟೈಮ್ ಸ್ಪೆಂಡ್ ಮಾಡಲೇನು? ಅವ್ನ ಬಗ್ಗೆ ಏನು ಗೊತ್ತಿಲ್ಲ, ಇಷ್ಟೆಲ್ಲ ಅವ್ನ ಪರವಾಗಿ ವಹಿಸ್ಕೊಂಡು ಬರ್ತಾ. ಹೋಗ್ಲಿ ಬಿಡು, ನನಗೆ ಸ್ವಾತಿ ಕಳಿಸ್ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿನೇ ಐತಿ. ಇವ್ರದೆಲ್ಲ ಮಾತು ಕೇಳ್ಕೊಂಡು ನಾನು ಮತ್ತೆ ಹಾಳು ಬಾವಿಗೆ ಹೋಗಿ ಬೀಳೋದಿಲ್ಲ. ಏನಾದರೂ ಆಗಲಿ, ಆದಷ್ಟು ಬೇಗ ಡೈವರ್ಸ್ ನೋಟಿಸ್ ಕಳಿಸ್ತೀನಿ. ಹೆಂಗಿದ್ರು ನನಗೂ ಕಾಂಪೆನ್ಸೇಷನ್ ಬಂದ ಬರ್ತೈತಿ. ಸಂಧ್ಯಾ? ಓ ಅಕ್ಕ, ಹೇಳಕ್ಕ, ಏನಾತ? ಅಲ್ಲ, ನಾನು ನೀನು ಹೊರಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಸ್ವಲ್ಪ ನಿನ್ನ ಹತ್ರ ಮಾತಾಡೋದೈತೆ ಅಂತ ಹೇಳಿದ್ನಲ್ಲ. ಹೌದಕ್ಕ, ಆದ್ರೆ ನೀವು ಕೀರ್ತಿ ಅಕ್ಕ ಹತ್ರ ಮಾತಾಡಕತ್ತಿದ್ರಲ್ಲ, ಹಾಗಾಗಿ ನಾನು ಏನು ನಿಮ್ಮಿಬ್ಬರ ಮಧ್ಯೆ ಬರೋದು ಅಂತೇಳಿ ಇಲ್ಲೇ ಹಂಗೆ ನೋಡ್ಕೊತಾ ನಿಂತಿದ್ದೆ. ನೀವಿಬ್ಬರು ಮಾತಾಡೋದಾತ? ಅಯ್ಯೋ ಹುಚ್ಚಿ, ನಮ್ಮಿಬ್ಬರ ಮಧ್ಯ ಅಂಥದ್ದೇನು ತೀರಾ ಪರ್ಸ್ನಲ್ ಇಲ್ಲ. ನೀ ಬರ್ಬೋದಿತ್ತಪ್ಪ, ನಿನಗೇನು ಅನಿಸ್ತಿರ್ಲಿಲ್ಲ. ಆದ್ರೆ ಕೀರ್ತಿ ಅಕ್ಕನ ಬಗ್ಗೆ ಗೊತ್ತಲ್ಲ ನಿನಗೆ. ಸರಿ ಬಿಡು, ಅದು ಹೋಗ್ಲಿ. ಹೋಗೋಣ ಹೊರಗೆ. ಹಾಂ ಅಕ್ಕ. ಅಕ್ಕ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿ ನನಗೆ? ಅದು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಸಂಧ್ಯಾ. ಅಕ್ಕ, ಎಲ್ಲ ಸರಿ ಐತಲ್ಲ? ಏನಂತ ಹೇಳಿ ಸಂಧ್ಯಾ, ನಾನು ಎಲ್ಲ ಸರಿ ಐತಿ ಅಂತ ಯಾ ಬಾಯಿಂದ ಹೇಳಿ? ಯಾಕಕ್ಕ, ಏನು ಪ್ರಾಬ್ಲಮ್ ಆಗೈತಿ? ನೀನು ಈ ರೀತಿ ಧೈರ್ಯ ಗೆಟ್ಟು ನಿಂತ್ರ ನನಗೆ ಮುಂದೆ ದಾರಿನ ಕಾಣೋದಿಲ್ಲ. ಇಲ್ಲಿ ನೋಡು ಸಂಧ್ಯಾ, ನಾನು ಎಲ್ಲರ ಎದುರಿಗೆ ಭಾಳ ಸ್ಟ್ರಾಂಗ್ ವುಮೆನ್ ಥರ ಅನಿಸ್ಬೋದು. ಆದ್ರೆ ಕೊನೆಯದಾಗಿ ನಾನು ಒಂದು ಗಂಡಗ ಹೆಂಡತಿ, ಒಂದು ಮಗುವಿನ ತಾಯಿ. ನನಗೂ ಗಂಡ ಮಗ ಅಂತಂದು ಹೇಳಿ ಫ್ಯಾಮಿಲಿ ಐತಿ. ಆದ್ರೆ ಏನಕ್ಕ, ಎಷ್ಟು ವಿಚಿತ್ರ ಅಲ್ಲ? ಆ ಕೀರ್ತಿ ಎಂಥ ಒಳ್ಳೆ ಗಂಡನ್ನ ಬಿಟ್ಟು ತವ್ರ ಮನೆ ಬಂದು ಸೇರ್ಕೊಂಡಾಳ. ಆದ್ರೆ ನನ್ನ ಪರಿಸ್ಥಿತಿ ಅಕ್ಕ, ಭಾವನೂ ಚೆನ್ನಾಗದಾರಲ್ಲ, ಅವ್ರಿಗೇನಾಗೈತಿ? ಅದ್ರಾಗ ಬೇರೆ ಅವ್ರಿಗೆ ಕೈ ತುಂಬ ಸಂಬಳ ಬರ್ತೈತಿ. ಫಾರಿನ್ ಒಳಗಡೆ ಲೈಫ್ ಸೆಟ್ಲ್ ಮಾಡ್ಕೊಂಡಾರ, ಚೆನ್ನಾಗಿರೋ ಕೆಲಸ ಐತಿ, ಮತ್ತು ಮುದ್ದಾದ ಮಗ ಅದಾನ. ಮತ್ತಿನ್ನೇನು ಬೇಕು? ಅದು ನಿಮ್ಮೆಲ್ಲರ ಕಣ್ಣಿಗೆ ಕಾಣೋ ಸತ್ಯ ಸಂಧ್ಯಾ. ಅದು ಬಿಟ್ಟು ಕಣ್ಣಿಗೆ ಕಾಣದೇ ಇರೋವಂಥ ಸತ್ಯಗಳು ಭಾಳಷ್ಟಿದಾವೆ. ಆದ್ರೆ ನಾನು ನನ್ನ ಮನಸ್ಸೊಳಗಡೆನ ಇಟ್ಕೊಂಡು ಈ ಕಡೆ ಯಾರ ಮುಂದೆ ಹೇಳ್ಕೊಳಕ್ಕೂ ಆಗಕತ್ತಿಲ್ಲ, ಬಿಡಕ್ಕೂ ಆಗಕತ್ತಿಲ್ಲ. ಆದರೂ ಇವತ್ತಲ್ಲ ನಾಳೆ ನನಗೇನಾರ ಹೆಚ್ಚು ಕಡಿಮೆ ಆದ್ರೆ ಈ ವಿಷಯ ಅನ್ನೋದು ಮನೆ ಒಳಗಡೆ ಯಾರಿಗಾರ ತಿಳಿದಿರ್ಬೇಕಲ್ಲ, ಅದಕ್ಕೆ ನಿನಗೆ ಹೇಳಕತ್ತಿದ್ದು. ಅಯ್ಯೋ ಬಿಡ್ತು ಅನ್ನಕ, ಯಾಕಿಂತವೆಲ್ಲ ಮಾತಾಡ್ತಿದ್ದಿ? ನಿನಗೇನೂ ಆಗಲ್ಲ. ನೀನು ಈ ರೀತಿ ಧೈರ್ಯದಿಂದ ಇದ್ರಷ್ಟ ನನಗೆ ಜೀವನ ಒಳಗಡೆ ಉತ್ಸಾಹ ಬರೋದು. ನೀನು ಹೀಗೆಲ್ಲ ಮಾತಾಡಕತ್ತಿ ಅಂದ್ರೆ ನನಗೂ ಜೀವನದೊಳಗಡೆ ಸೋತ್ಬಿಟ್ಟೇನ ಅಂತ ಅನಿಸ್ತೈತಿ. ಇಲ್ಲಿ ನೋಡು ಸಂಧ್ಯಾ, ನಾನು ನಿನಗೆ ಒಂದು ಕಿವಿ ಮಾತು ಹೇಳ್ತೀನಿ. ಜೀವನ ಅನ್ನೋದು ಭಾಳ ಕಷ್ಟ, ಆದ್ರೆ ಮುಂದುವರಿಯೋ ಅಷ್ಟು ಕಷ್ಟ ಅಲ್ಲ. ನಾವು ಅದನ್ನು ಎದುರಿಸಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು. ಹೌದಕ್ಕ, ಈ ಮಾತು ನೀನು ನನಗೆ ಹೇಳಾತಿದ್ದಿ, ಆದ್ರೆ ನೀನು ಮಾಡಕತ್ತಿದ್ದೇನು? ಹಾಂ, ಈಗ ನೀನು ಮುಂದೆ ಬದುಕಿರ್ತೇನೋ ಇಲ್ಲೋ ಅಂತಂದು ಹೇಳಿ ಈ ಮಾತು ನನ್ನ ಹತ್ರ ಹೇಳಕತ್ತೀನಿ ಅಂತ ಅಂತಿದ್ದಿ. ಅದ್ರ ಅರ್ಥ ಏನಕ್ಕ? ಇಲ್ಲಿ ನೋಡು ಸಂಧ್ಯಾ, ಅದ್ರ ಅರ್ಥ ನಾನು ಏನಾರ ನನ್ನ ಜೀವಕ್ಕೆ ಹಾನಿ ಮಾಡ್ಕೊತೀನಿ ಅಂತ ಅಲ್ಲ. ಬೇರೆಯವರಿಂದನೂ ಹಾನಿ ಆಗ್ಬೋದಲ್ಲ ಅಕ್ಕ? ಏನು ಈ ರೀತಿ ಮಾತಾಡಾತಿದ್ದಿ ನೀನು? ನನಗೊಂದು ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳು. ಇಲ್ಲಿ ನೋಡು ಸಂಧ್ಯಾ, ಕೀರ್ತಿ ಅವಳ ಗಂಡನ ಬಿಟ್ಟು ಬಂದ್ಲು. ಯಾವ ಕಾರಣಕ್ಕಂತ ನಿನಗೆ ಗೊತ್ತೈತಲ್ಲ? ಪೂರ್ತಿಯಾಗಿ ಗೊತ್ತಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಮಾತ್ರ ಗೊತ್ತೈತಕ್ಕ. ಅಷ್ಟೇ ವಿಷಯ ಸಾಕು ಅನ್ಕೊಂತೀನಿ. ನಿಜ ಹೇಳಬೇಕು ಅಂದ್ರೆ ಅವಳ ಗಂಡನ ಮಧ್ಯೆ ಆಕಿನ ಮಧ್ಯೆ ಅಷ್ಟೊಂದು ದೊಡ್ಡ ಬಿರುಕು ಇಲ್ವೇ ಇಲ್ಲ. ಅವಳು ಅವತ್ತು ಕಣ್ಣಿಗೆ ನೋಡಿದ್ದೆಲ್ಲ ಸುಳ್ಳು. ಆದ್ರೆ ಅದೇನು ಬಿಟ್ಟು ಬರ್ತಾಳಕ್ಕ ಆಕಿ? ಇದೆಲ್ಲ ನಿನಗೆ ಯಾರು ಹೇಳಿದ್ರು? ನನಗೆ ಸ್ವತಃ ಆಕಿ ಗಂಡ ವಿವೇಕ ಹೇಳಿದ್ದು. ಬೆಳಗ್ಗೆ ನಾನು ಹೊರಗಡೆ ಹೋಗಿದ್ದೆ. ನಿಜ ಹೇಳ್ಬೇಕಂದ್ರೆ ನಾನು ನನ್ನ ಲೈಫ್ ಸ್ಟೋರಿ ನಿನ್ನ ಹತ್ರ ಹೇಳಬೇಕು ಬೇಡ ಅಂತ ಯೋಚನೆ ಮಾಡ್ಕೊತ ಇರಬೇಕಾದ್ರೆ ವಿವೇಕ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದೆ ಅಲ್ಲ, ಆಮೇಲೆ ಡಿಸೈಡ್ ಮಾಡಿದ್ದು. ಅವತ್ತಾಗಿದ್ದೇನಂತಂದ್ರೆ ಪಾಪ ಅವನ ಹತ್ರ ಒಬ್ಬಳು ಹೆಣ್ಣು ಹುಡುಗಿ ಆಶ್ರಯ ಕೇಳ್ಕೊಂಡು ಬಂದ್ಲು. ಅವಳು ಅಸಹಾಯಕ ಪರಿಸ್ಥಿತಿ ಒಳಗಿದ್ಲು. ಅವಳಿಗೆ ಅವನು ಹೆಲ್ಪ್ ಮಾಡಕ್ಕೆ ಹೋದ. ಆದ್ರೆ ಈಕಿ ಎಲ್ಲೋ ಹೊರಗೆ ಹೋಗಿದ್ಲು. ನೆಕ್ಸ್ಟ್ ಡೇ ಬಂದ್ಲಲ್ಲ, ಅವಳಿಗೆ ಕಣ್ಣಿಗೆ ಕಂಡಿದ್ದದು ಬೇರೆನ. ಇವಳಿಗೆ ನಿಂತ್ಕೊಂಡು ಏನಾಗೈತೆ ಅಂತ ಕೇಳೋ ವ್ಯವಧಾನ ಇಲ್ಲ. ಅಷ್ಟೊತ್ತಿಗೆ ಮನೆಗಿನವ್ರನ್ನೆಲ್ಲ ಸೇರಿಸ್ಬಿಟ್ಲು. ಅಂದ್ರೆ ಮನ್ಯಾಗ ಹುಡುಗಿ ಬಂದಿದ್ದು ಯಾರಿಗೂ ಗೊತ್ತಿರಲಿಲ್ಲೇನಕ್ಕ? ಇಲ್ಲ ಸಂಧ್ಯಾ, ಹಿಂದಿನ ದಿವಸ ಅವನೊಬ್ಬನೇ ಮನೆ ಒಳಗಡೆ ಇದ್ದ. ಇವಳು ನೆಕ್ಸ್ಟ್ ಡೇ ಅವರು ಅಂದ್ರೆ ಅವ್ರ ಅತ್ತಿ ಮಾವ ಆಗಲಿ ಎಲ್ಲರೂ ಸೇರಿ ನೆಕ್ಸ್ಟ್ ಡೇ ಎಲ್ಲ ಹೊರಗೆ ಹೋಗಿದ್ರಂತ. ಮಾರನೇ ದಿವಸ ಬಂದಾರ. ಅವ್ರವ್ರ ಪಾಡಿಗೆ ಅವ್ರ ರೂಮಿಗೆ ಹೋಗ್ಯಾರ. ಈಕಿನ್ನ ಇನ್ನೊಂದು ರೂಮ್ನಾಗ ನೋಡ್ಬಿಟ್ಟಾಳಿಕಿ. ನೋಡಿ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ, ಏನಾಗೈತಿ ಏನು ಎತ್ತ ಅಂತಾನು ಕೇಳಿಲ್ಲ. ಅಲ್ಲೇ ಏನಾರ ಕೇಳಿದಿದ್ರೆ ಆಕಿ ಗಂಡ ಒಂದು ಸ್ವಲ್ಪ ಏನಾರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ನೋ ಏನೋ. ಬಟ್ ಈಕಿ ಅಲ್ಲಿ ನಿಂತು ಕೇಳೋ ಅಷ್ಟು ಪೇಷನ್ಸು ತೋರಿಸ್ಲಿಲ್ಲ. ಅವ್ರ ಅತ್ತಿ ಮಾವ ಮೈದ್ನ ಅಂತ ನೋಡು, ಅವ್ರ ಅತ್ತಿ ಮಾವ ಅಷ್ಟೇ ಇದ್ದಿದ್ದು ಮನ್ಯಾಗ. ಆ ಹುಡುಗ ಒಬ್ಬನಲ್ಲ ಮಗ. ಅವ್ರನ್ನ ಕರೆಸ್ಬಿಟ್ಟು ಅದ್ರಲ್ಲಿ ಬೇರೆ ಕೆಲಸ ಆಳು ಅವ್ರ ಮುಂದೆಲ್ಲ ಮರ್ಯಾದೆ ತೆಗೆದು ಈ ಹುಡುಗಿ ಯಾರು ಏನು ಎತ್ತ ಅಂತಂದು ಹೇಳಿ ಕೇಳ್ಕೊಂತ ಆ ಹುಡುಗಿಗೂ ಅವನಿಗೂ ಸಂಬಂಧ ಕಟ್ಟಿದ್ದಿ ಈಕಿನ ಸಂಧ್ಯಾ. ಅಯ್ಯೋ, ಆದ್ರೆ ಈ ವಿಷಯ ನೀವು ಹೇಳ್ಬೇಕಿತ್ತಲ್ಲಕ್ಕ. ಅದನ್ನ ಹೇಳಕ್ಕಂತ ಹೋಗಿದ್ದಕ್ಕೆ ನಿನಗೆ ನನ್ನ ಮೇಲಿನ ನಂಬಿಕೆಗಿಂತ ಬೇರೆಯವ್ರ ಮೇಲೆ ನಂಬಿಕೆ ಭಾಳ ಅಂತ ಅಂದ್ಲು. ಇನ್ನೊಂದ್ಸಲಿ ಅವ್ರನ್ನ ಕರೆದ್ಬಿಟ್ಟು ಮಾತಾಡೋ ಅಂತ ಹೇಳೀನಿ. ನೋಡ್ತೀನಿ, ನಾನು ವಾಪಸ್ಸು ಆಸ್ಟ್ರೇಲಿಯಾಕ್ಕೆ ಹೋಗೋಷ್ಟೊಳಗಡೆ ಅವ್ರನ್ನೆಲ್ಲ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಅವಳ ಜೀವನದ ಥರ ನನ್ನ ಜೀವನ ಇಲ್ಲ. ನಾನು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೀನಿ. ಆದ್ರೆ ನನ್ನ ಗಂಡ ಅವಳ ಗಂಡ ಯಾವ ರೀತಿ ಅದಾನಂತ ತಿಳ್ಕೊಂಡಾಳಲ್ಲ, ಅದಕ್ಕಿಂತನೂ ವರ್ಸ್ಟ್ ಆಗಿದಾನು. ಅಕ್ಕ, ಏನು ಹೇಳಾತಿದ್ದಿ ನೀನು? ಭಾವ ಈ ರೀತಿ ಅದರ? ನೀನು ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ಬೇಕು ನೋಡಕ್ಕ. ಇಲ್ಲ ಸಂಧ್ಯಾ, ನಾನು ಕೀರ್ತಿ ಥರ ಅಲ್ಲ.
ಏನೇ ಇದ್ರೂ ಸಹಿತ ವಿಮರ್ಶೆ ಮಾಡಿ ಏನಾಗೈತಿ ಅಂತ ತಿಳ್ಕೊಂಡು ಮಾತಾಡೋಳು. ಸುಮ್ಮನೆ ನಿಂತು ನೋಡಿದ ತಕ್ಷಣ ಪರಿಸ್ಥಿತಿ ಏನಾಗೈತಿ ಅಂತ ಹೇಳಿ ತಿಳ್ಕೊಂಡು ಬಾಯಿಗೆ ಬಂದಿದ್ದು ಮಾತಾಡೋಳಲ್ಲ. ಅಷ್ಟೆಲ್ಲ ಆದ್ರೂ ಸಹಿತ ನಾನು ಅಲ್ಲಿ ಯಾಕದೆ ನಿಂಗೆ ಗೊತ್ತೈತಿ ನಿನಗೆ. ನಾನು ಒಂದು ವೇಳೆ ಅಲ್ಲೆಲ್ಲ ನನ್ನ ಗಂಡನ ಬಿಟ್ಟು ಬಂದೆ ಅಂತ ಇಟ್ಕೋ, ಬೇರೆದವರು ಆಸ್ತಿ ಹೊಡಕ್ಕೆ ನಿಂತ್ಕೊಂಡಾರ. ಆಮೇಲೆ ನಿನಗೂ ಗೊತ್ತಿರಬೇಕಲ್ಲ ಬೇರೆ ದೇಶದ ಕಾನೂನು ಯಾವ ರೀತಿ ಐತಿ ಅಂತಂದು ಹೇಳಿ. ನಮ್ಮ ದೇಶದೊಳಗಡೆ ಬೇರೆ ಥರ, ಅಲ್ಲೆಲ್ಲ ಬೇರೆ ಥರ. ಇವಾಗ ನಾನು ಬಂದೆ ಅಂತ ಅಂದ್ರೆ ಅವ್ನು ತನಗೆ ಹೆಂಗೆ ಬೇಕೋ ಹಂಗೆ ಲೈಫ್ ಲೀಡ್ ಮಾಡ್ಕೊಳ್ಳೋ ಅಂತ ಅವಕಾಶ ಐತಿ. ಅದ್ರ ಸಲುವಾಗಿನ ಫಸ್ಟು ಪ್ರತಿಯೊಂದನ್ನು ನಾನು ಸರಳವಾಗಿ ಅದನ್ನು ಬಗೆಹರ್ಸಕ್ಕೆ ನೋಡ್ತೀನಿ. ಅವನಿಗೂ ಒಂದಿಷ್ಟು ಕಾಲಾವಕಾಶ ಕೊಡ್ತೀನಿ. ಅವನೇನಾರ ಒಪ್ಕೊಂಡಿಲ್ಲ ಅಂತ ಅಂದ್ರೆ ಮುಂದೆ ಏನು ಮಾಡಬೇಕು ನಾನು ನೋಡ್ತೀನಿ. ಆದ್ರೆ ಮಾತ್ರ ಇಷ್ಟು ಸತ್ಯ, ನನ್ನ ಮಗಗೆ ಅವನ ಆಸ್ತಿ ಎಲ್ಲ ಹೋಗ್ಬೇಕು. ನನ್ನ ಮಗಗೆ ಏನು ಮಾಡಬೇಕು ಅದನ್ನು ಬಂದೋಬಸ್ತ್ ಮಾಡಿನ ನಾನು ಮುಂದುವರಿಯೋದು. ಒಂದು ವೇಳೆ ನನಗೇನಾರ ಹೆಚ್ಚು ಕಡಿಮೆ ಆದ್ರೂ ಸಹಿತ ನನ್ನ ಮಗನ್ನ ನೀನೇ ಟೇಕ್ ಕೇರ್ ಮಾಡಬೇಕು ಅಕ್ಕ. ಆ ರೀತಿ ಆಗ್ತದಂತ ಅನ್ಕೊಳಕ್ ಹೋಗ್ಬೇಡ. ವೇದು ನನ್ನ ಜವಾಬ್ದಾರಿ, ಅವನು ನಿನ್ನ ಮಗ ಆದ್ರೂ ಸಹಿತ ನನಗೂ ಮಗನ. ನೀನೇನು ತಲೆ ಕೆಡ್ಸ್ಕೊಬೇಡ ಅಕ್ಕ. ಒಂದು ವೇಳೆ ಭಾವ ನಿನ್ಗೆ ವೇದಾಂತನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರು ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ನೀನು ವೇದಾಂತು ಎಲ್ಲರೂ ಸೇರಿ ಚಂದಾಗಿ ಜೀವನ ಮಾಡ್ಕೊಂಡು ಹೋಗೋಣ. ನನಗೆ ನೀನಷ್ಟು ಇದ್ಬಿಟ್ರೆ ಸಾಕಕ್ಕ. ನಿನಗೆ ಗೊತ್ತಾ ಸಂಧ್ಯಾ, ನನಗೂ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಸರಿ ಅನ್ಕೊಂತೀನಿ. ಆದ್ರೆ ಇದೇ ಕಾರಣಕ್ಕೆ ನನಗೆ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗತ್ತಿದ್ದಿಲ್ಲ. ಅದ್ರ ಸಲುವಾಗಿನ ಇವತ್ತು ನಿನಗೆಲ್ಲ ಹೇಳ್ಬಿಟ್ಟೇನಿ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಇನ್ನು ಮುಂದೆ ಯಾವ ಕ್ಷಣದೊಳಗಡೆ ಆದರೂ ನಾನು ಉಸಿರು ಹೋದ್ರೂ ನನಗೇನೂ ಪ್ರಾಬ್ಲಮ್ ಇಲ್ಲ ಅಕ್ಕ. ನನ್ನ ಕೊನೆಯ ಕ್ಷಣದ ಉಸಿರು ಇರೋವರೆಗೂ ನಿನಗೇನೂ ಆಗದೆ ಇರೋ ಥರ ನಾನು ನೋಡ್ಕೊತೀನಿ. ಸರಿ ಬಿಡು, ನನಗೆ ಇವಾಗ ಸಮಾಧಾನ ಆಯ್ತು. ಓಕೆ ಚಿಲ್, ಇಬ್ರು ಸೇರಿ ಹೋಟ್ಲಿಗೆ ಹೋಗಿ ಏನಾರ ಹೊಟ್ಟೆ ತುಂಬ ತಿನ್ಕೊಂಡು ಮನೆಗೆ ಹೋಗೋಣ ಅಕ್ಕ. ಏನಾರು ತೊಂದರೆ ಇದ್ರೂ ಸಹಿತ ಅದು ಏನೂ ಆಗೇ ಇಲ್ಲ ಅನ್ನೋ ಥರ ನಿನ್ನನ್ನು ನೋಡಿ ಕಲಿಬೇಕು ನೋಡು. ಅದೇ ಜೀವನ ಸಂಧ್ಯಾ. ಸರಿ ಅಕ್ಕ, ನಡಿ ಹೋಗೋಣ. ನೀನು ಹೆಂಗೆ ಹೇಳ್ತಿ ಹಾಗೆ ಕೇಳ್ತೀನಿ. ನನಗೆ ನಿನ್ನ ಜೀವನ ಚೆನ್ನಾಗಿರಬೇಕು. ನಿನ್ನ ಬಿಟ್ಟು ನನಗೆ ಬೇರೆ ಏನೂ ಇಲ್ಲ. ನನ್ನ ಪ್ರಪಂಚನ ನೀನು. ಇನ್ನು ಬಿಟ್ವೀನು ನಾನು ಒಂದು ಸ್ವಲ್ಪ ಖುಷಿಯಿಂದ ಇರಬೇಕಂತ ಬಯಸ್ತೀನಿ. ಹಾಗಾಗಿ ನಾನು ಎಲ್ಲರ ಜೊತೆನೂ ಚಂದಾಗಿನ ಮಾತಾಡ್ಕೊತಾ ಹೋಗ್ತೇನೆ. ಸರಿ ನಡಿ ಹೋಗೋಣ ಈಗ, ಬಾ ಅಕ್ಕ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾವಿವಾಗ ಇಲ್ಲಿ ರೋಸ್ ಪೆಟಲ್ ಗಾರ್ಡನ್ ಹತ್ರ ಬಂದೀವಿ. ಈಗ ನಮ್ಮ ಶೋಗೆ ಫಸ್ಟ್ ಪರ್ಸನ್ ಯಾರು ಮಾತಾಡ್ತಾರೆ ಅವ್ರ ಇಂಟರ್ವ್ಯೂ ತಗೊಳ್ಳೋಣ. ಏನೋ ಒಂದು ರೀತಿಯಿಂದ ಕ್ಯೂರಿಯಾಸಿಟಿ ಐತಿ, ನೋಡೋಣ ಯಾರು ಸಿಗ್ತಾರೆ ಅಂತ ಹೇಳಿ. ಸರಿ ಅಕ್ಕ, ಬಾ.